ಸರ್, ನೀವು ಈ ಟೋಟಲ್ ಇನ್ಸಿಡೆಂಟಲ್ಲಿ ನೀವೊಂದು ಸುಳ್ಳು ಹೇಳಿದ್ರಿ ಸರ್. ಹೌದು ಸರ್. ಸುಳ್ಳು ಹೇಳಿದ್ನಾ? ಎಸ್ ಸರ್. ನಾನಾ? ಸೈಂಟಿಸ್ಟ್ ಕಾಶಿ ವಿಶ್ವನಾಥನ ಮತ್ತೆ ಅವ್ರ ಫ್ಯಾಮಿಲಿನ ನೀವೇ ಸಾಯಿಸಿ ಆ ಹುಡುಗ ಸಾಯಿಸ್ತಾ ಅಂತ ನೀವು ಸುಳ್ಳು ಹೇಳಿಲ್ವಾ ಸರ್? ಒಂದು ನಿಮಿಷ. ನೋ ಸರ್, ನೋ. ನಿಮ್ಮನ್ನ ಅವರು ಅಷ್ಟೊಂದೆಲ್ಲ ನಂಬಿದ್ರೆ ನೀವು ಅವ್ರಿಗೆ ಮೋಸ ಮಾಡ್ತೀರಾ ಸರ್? ತನ್ನನ್ನು ಯಾರೋ ಸಾಯಿಸ್ತಾರೆ ಅಂತ ಅನ್ಕೊಂಡು ತಮ್ಮ ಪ್ರಯೋಗ ಸಕ್ಸಸ್ ಆಗ್ಲಿ ಅಂತ ನಿಮ್ ಕೈಲಿ ಕೊಟ್ರೆ ನೀವು ನಂಬಿಕೆ ದ್ರೋಹ ಮಾಡ್ತೀರಾ. ದಿಸ್ ಇಸ್ ಟೂ ಮಚ್ ಸರ್. ನಾನು ಸೈಂಟಿಸ್ಟ್ನ ಸಾಯಿಸ್ತೆ ಅಂತ ನಿನಗೆ ಯಾರು ಹೇಳಿತು? ಹೇಳ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ನನ್ನ ಫ್ರೆಂಡ್ ಮಾಡಿದ ಅನ್ಯಾಯ ನೆನೆಸ್ಕೊಂಡ್ರೆ ಕೋಪದಿಂದ ಕುದಿತಾ ಇದೆ. ಯಾರ ಬಗ್ಗೆ ಸರ್ ನೀವು ಮಾತಾಡ್ತಾ ಇರೋದು? ಇನ್ಯಾರಯ್ಯ? ಆ ರಿಟೈರ್ಡ್ SP ಚಂದ್ರಕಾಂತನ ಬಗ್ಗೆ. ಅಯ್ಯೋ, ಅವರು ಡಿಪಾರ್ಟ್ಮೆಂಟಲ್ಲಿ ತುಂಬಾ ಸಿನ್ಸಿಯರ್ ಆಫೀಸರ್ ಅಲ್ವಾ ಸರ್? ಇದುವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಆ ಸೈಂಟಿಸ್ಟ್ನ, ಅವರ ಫ್ಯಾಮಿಲಿನ, ಹಾಗೆ ಆ ಸಣ್ಣ ಮಗು ಅಂತ ಕೂಡ ನೋಡದೆ ಸಾಯಿಸ್ಬಿಟ್ಟು ಆ ಪ್ರಯೋಗನ ಮಾರ್ಕೊಳ್ಳೋಕೆ ನನ್ನ ಸಹಾಯನ ಕೇಳಿದೆ ಅಂದರೆ ತಿಳ್ಕೊ ನೀನು ಅವನೆಂಥ ಗೋಮುಖ ವ್ಯಾಘ್ರ ಅಂತ. ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ಸರ್. ಸರ್, ತಪ್ಪನ್ನ ಯಾರೇ ಮಾಡಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಈ ಕೆಲಸ ಕಂಪ್ಲೀಟ್ ಮಾಡೋಕೆ ನೀನಂತ ಸಿನ್ಸಿಯರ್ ಆಫೀಸರ್ನೇ ನೇಮಿಸಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಕೂಡ ನಂಬೋ ಅವಶ್ಯಕತೆ ಇಲ್ಲ ಸರ್. ಇದು ನಿಜ ಅಂತ ನಿನಗೆ ಅನ್ಸಿದ್ರೆ ಮಾತ್ರ ನಾನು ಹೇಳ್ದಂಗೆ ನೀವು ಮಾಡಿ. ಹೇಳಿ ಸರ್, ಏನ್ ಮಾಡ್ಬೇಕು ಅಂತ. ನೀವೊಬ್ಬ ರಿಪೋರ್ಟರ್ ಥರ ಹೋಗಿ ಎಲ್ಲ ವಿಷಯನ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ರಿಪೋರ್ಟರ್ ಅಂದ್ರೆ? ನಾನು ಆಗಲೇ ಫೋನ್ ಮಾಡೆಲ್ಲ ಹೇಳಿದ್ದೀನಿ. ಡನ್ ಸರ್. ಅವನು ಯಾವ್ಯಾವ ಕ್ರೈಮನ್ನ ಹೇಗೆ ಮಾಡಿದ್ನೋ ಅವನ ಬಾಯಿಂದನೇ ಎಲ್ಲವನ್ನು ಹೊರಗೆ ತೆಗೆಸು. ಆ ಸೈಂಟಿಸ್ಟ್ ಏನಾದರೂ ಆ ಹಾರ್ಡ್ ಡಿಸ್ಕನ್ನು ತಗೊಂಡು ಚಂದ್ರಕಾಂತ್ಗೆ ಕೊಟ್ಟಿದ್ದೀನಿ ಅಂತ ಅವನ ಬಾಯಿಂದ ಏನಾದರೂ ಹೇಳಿದ್ರೆ ಆ ಸೈಂಟಿಸ್ಟ್ನ ಸಾಯಿಸೋ ಅವಶ್ಯಕತೆ ಚಂದ್ರಕಾಂತನ್ ಬಿಟ್ಟು ಈ ಭೂಮಿ ಮೇಲೆ ಇನ್ನಾರಿಗೂ ಸಾಧ್ಯ ಇಲ್ಲ ಅಂತ ಅರ್ಥ. ಆವಾಗಲೇ ನಿಂಗೆ ಅರ್ಥ ಆಗತ್ತೆ ನೀನೇ ಹೇಳಿದ ಹಾಗೆ ತಪ್ಪು ಮಾಡಿದವನು ಯಾರೇ ಆಗಿರಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಎಸ್ ಸರ್. ಆ ಸೈಂಟಿಸ್ಟ್ನ ಆಸೆ ಜೀವಂತವಾಗಿರ್ಬೇಕಯ್ಯ. ಹೇಗಾದರೂ ಸರಿ ಆ ಹಾರ್ಡ್ ಡಿಸ್ಕ್ನ ನಮ್ಮ ಸ್ವಂತ ಮಾಡಿಕೊಂಡು ನಾವೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಕಳಿಸ್ಬೇಕು. ಶೋರ್ ಸರ್. ಮೂರನೇ ವ್ಯಕ್ತಿ ಗೊತ್ತಾಗಬಾರ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್, ನನ್ನ ಹೆಸರು ಆದಿನಾರಾಯಣ. ಸಾರ್ ಹತ್ರ ಮಾತಾಡ್ಬೇಕಿತ್ತು. ನಿನ್ನವನು ತುಂಬಾನೇ ನಂಬಿಸಿದಾನೆ. ಅಷ್ಟಕ್ಕೂ ಏನಾಯ್ತು ಅಂತ ಗೊತ್ತಾ? ನಿಮ್ಮ ಸೈಂಟಿಸ್ಟ್ ಫ್ರೆಂಡ್ನ ಹಾಗೆ ಅವ್ರ ಕುಟುಂಬದವ್ರನ್ನ ಯಾರು ಕೊಲೆ ಮಾಡಿಸಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಹಲೋ, ಪೊಲೀಸ್ ಸ್ಟೇಷನ್. ತಾಯಿ ಹಾಲು ಕುಡ್ದು ತಾಯಿ ಜೊತೆನೆ ಮಲಗಬೇಕು ಅನ್ನೋ ಮೂರ್ಖ ಅಣ್ಣ ಅವನು. ನನ್ನ ಮಗನ್ ಬಿಡಲ್ಲ, ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ. ಇಷ್ಟಕ್ಕೂ ಆ ಪ್ರಯೋಗದಲ್ಲಿ ಏನಿದೆಯೋ? ವಾಹ್, ಅದ್ಭುತ, ಮಹಾ ಅದ್ಭುತ. ಕಷ್ಟಪಡದೆ ಕೋಟಿ ಕೋಟಿ ಸಂಪಾದನೆ ಮಾಡೋ ಅವಕಾಶನ ಯಾರೋ ಮಿಸ್ ಮಾಡ್ಕೋತಾರೆ. ಏನಣ್ಣ ನೀವು ಮಾತಾಡ್ತಿರೋದು? ಮನುಷ್ಯ ಅಂದವಾಗಿ ಕಾಣಿಸುವಂಥ ಮೃಗ ಕಣಮ್ಮ. ಅವಶ್ಯಕತೆ ಇದ್ದಾಗ ಮಾತ್ರ ಹೊರಗಡೆ ಬರ್ತಾನೆ. ನಿನ್ ನಿಜ ಸ್ವರೂಪ ಇವಾಗ ಬಯಲಾಗ್ತಾ ಇದೆ. ಇಂಥ ಪ್ರಯೋಗಗಳನ್ನ ನಾವೇ ಮಾರ್ಕೊಂಡ್ರೆ ಆ ಕೋಟಿ ಕೋಟಿ ರೂಪಾಯಿಗಳು ನಮ್ದೇ ಆಗುತ್ತಮ್ಮ. ಹೌದು ಕಣೋ. ಅದ್ರಲ್ಲಿ ಬರೋ ದುಡ್ಡಿಂದ ನಾವೇ ಒಂದು ಪಾರ್ಟಿ ಶುರು ಮಾಡಿದ್ರೆ
ಆಮೇಲೆ ನಾನೇ CM, ನೀನೇ ಫೈನಾನ್ಸ್ ಮಿನಿಸ್ಟರ್, ಇವನೇ ಹೋಮ್ ಮಿನಿಸ್ಟರ್. ಇವ್ರ ಬಗ್ಗೆ ಗೊತ್ತಿದ್ದೆ ನೀನ್ ಈ ರೀತಿ ಮಾತಾಡ್ತಿದ್ಯಾ? ಅವನ ಸಿನ್ಸಿಯಾರಿಟಿ ಅವ್ನಿಗೇನಮ್ಮ ಕೊಟ್ಟಿದೆ? ಒಂದು ಶಾಲು, ಒಂದು ಹಾರ ಬಿಟ್ರೆ. ಹೇಯ್, ನೀನು ಹೋಮ್ ಮಿನಿಸ್ಟರ್ ಆದಮೇಲೆ ನಿನಗೆ ಬೇಕಾದ್ದನ್ನು ಬೇಕಾದಂಗೆ ಮಾಡ್ಕೋ. ನಾನು ಯಾವುದಕ್ಕೂ ಅಡ್ಡಿ ಬರಲ್ಲ. ಏನಂತೀಯ? ಲೇ, ಪ್ರಾಣಿ ಹಸುವಾದಾಗ ಮಾತ್ರನೇ ಮೃಗದ ಥರ ಬದಲಾಗತ್ತೆ. ಆದ್ರೆ ಮನುಷ್ಯ ಪ್ರತಿ ನಿಮಿಷ ಮೃಗನೇ ಅಂತ ನೀನು ಕೂಡ ನಿರೂಪಿಸ್ಬಿಟ್ಟೆ. ಯಾವತ್ತಾದ್ರೂ ಕ್ರೈಮ್ ಸ್ಪಾಟ್ಗೆ ಹೋಗಿ ನೋಡಿದ್ಯಾ? ಒಬ್ಬ ಮನುಷ್ಯ ಮೃಗದ ಥರ ಬದಲಾಗಿ ಇನ್ನೊಬ್ಬ ಮನುಷ್ಯನ ಮೇಲೆ ದಾಳಿ ಮಾಡೋವಾಗ ಆ ದೇಹ ಅನುಭವಿಸುವಂತ ನೋವು ಬಗ್ಗೆ ನಿನಗೆ ಗೊತ್ತಾ? ನಿಜಾನ ಕಬಳಿಸಿರುವಂತ ಸುಳ್ಳು ತನ್ನದೇ ಆಟನ ಆಡ್ತಾ ಇರೋವಾಗ ಮನಸ್ಸು ಅನುಭವಿಸ್ತಾ ಇರೋಂತ ನೋವು ಬಗ್ಗೆ ನಿನಗೆ ಗೊತ್ತಾ? ಒಂದು ಯುವತಿನ ಬಂಧಿಸಿ ನಿಸ್ಸಹಾಯಕ ಸ್ಥಿತಿಲಿರುವಂತ ಆ ಹುಡುಗಿ ಜೀವನನ ಕುಕ್ಕಿ ಕುಕ್ಕಿ ಹುಚ್ಚು ನಾಯಿ ತರ ಕಚ್ಚಿ ಕಚ್ಚಿ ಮಾನವ ಜನ್ಮಸ್ಥಾನವಾಗಿರೋಂತ ಅವಳ ಮರ್ಮಸ್ಥಾನದಲ್ಲಿರುವಂತ ದೇಹನ ಚುಚ್ಚಿ ಚುಚ್ಚಿ ಪ್ರಾಣ ಹೋಗಿರೋಂತ ಶವನೂ ಕೂಡ ಬಿಡದೆ ಅನುಭವಿಸ್ತಿರೋಂತ ಆ ಪೈಶಾಚಿಕತನವನ್ನ ನೋಡ್ತಾ ಇರೋಂತ ಈ ಸಮಸ್ತ ಪ್ರಕೃತಿ ಅನುಭವಿಸ್ತಾ ಇರೋಂತ ನೋವು ಬಗ್ಗೆ ನನಗೇನಾದ್ರೂ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಅಂತ ನೀನು ಇಂಥ ಒಂದು ಸಮಾಜಕ್ಕೆ ಅಡ್ಡಗಾಲಾಗಿ ಆ ಫಾರ್ಮುಲಾನ ಮಾರ್ಕೋಬೇಕು ಅಂತ್ಯಾ? ಇಡಿಯಟ್. ನಂಬಿಟ್ಟೆ ಅಲ್ಲ? ನೀನು ನಂಬಿಟ್ಟೆ ಅಲ್ಲ? ಏಯ್, ನಾನು ಇನ್ನೊಂದು ಸಣ್ಣ ಟೆಸ್ಟ್ ಮಾಡಿದೆ ಕಣೋ. ಐ ಆಮ್ ಸಾರಿ ಮಾ. ಏಯ್, ನೀನೇನಂತ ನಂಗೆ ಗೊತ್ತಿಲ್ವೇನೋ? ಐ ಆಮ್ ಪ್ರೌಡ್ ಆಫ್ ಯು ಕಣೋ. ಏನೋ ಶಾಕ್ ಆಯ್ತಾ? ಚಂದ್ರಕಾಂತ್ ಹೇಳಿದ್ದು ನಿಜನೇ. ನಿಜವಾದ ವಿಲನು ನಾನೇ. ಸರ್ ಏನ್ ಮಾಡ್ತಿದ್ದೀರಾ ಸರ್? ಚಂದ್ರಕಾಂತನ್ನೇ ಸಾಯಿಸಿದ ಮೇಲೆ ನಿನ್ನ ಹೆಂಗೋ ಬಿಟ್ಟುಬಿಡ್ತೀನಿ. ಸರ್ ನಿಮ್ಮನ್ನ ಕಾಪಾಡ್ತೀನಿ ಸರ್. ಬನ್ನಿ ಸರ್, ಪ್ಲೀಸ್ ಸರ್. ನನ್ನ ಹೇಗೂ ಕಾಪಾಡಕ್ಕಾಗಲ್ಲ. ನೀನು ಕಾಪಾಡಬೇಕಾಗಿರೋದು ನನ್ನ ಫ್ರೆಂಡ್ ಆಸೆನ. ಸರ್, ಅವನ ಆಸೆನ ಕಾಪಾಡಿದ್ರೆ ಅವನ್ನ ನನ್ನ ಕಾಪಾಡ್ದಾಗೇನೆ. ಜೈ ಹಿಂದ್.